ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬಾಣಂತಿ ಸೀರೀಸ್. ಇವತ್ತಿಗೆ ನನ್ನ ಮಗ ಒಟ್ಟು 20 ದಿನ ಆಗಿದೆ. ಸೊ ನಮ್ಮ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಎದ್ದೊಳೋಷ್ಟರಲ್ಲಿ 9:30 10 ಆಗೋಗಿರುತ್ತೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇರಲ್ಲ ಅಂತ ಕರ್ಕೊಂಡು ಹಾಲಿಗೆ ಬಂದ ತಕ್ಷಣ ಅದಕ್ಕೆ ಗೊಂಬೆ ಕೊಟ್ಟು ಕೈಗೆ ಕಾಲಿಗೆಲ್ಲ ಮುತ್ತು ಕೊಟ್ಟು ಆಟ ಆಡಿಸ್ತಾಳೆ. ಹೊಟ್ಟೆಲಿರುವಾಗಲೂ ಹೀಗೆ ಮಾಡ್ತಾಯಿದ್ಲು. ಇದಾದ್ಮೇಲಿಂದ ನಾವು ಫ್ಯಾಮಿಲಿ ಗ್ರೂಪ್ ಹಗ್ ಅಂತ ಮಾಡ್ತೀವಿ. ತುಂಬ ಖುಷಿ ಆಗುತ್ತೆ. ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಂತ ಎಲ್ಲ 5 ಥರ ಸೊಪ್ಪನ್ನೆಲ್ಲ ತಂದು ಬೇಯಿಸ್ತಾರೆ. 3 ವಾರದಿಂದನೂ ತಲೆಗೆ ಸ್ನಾನ ಮಾಡಿಸುವಾಗ ಇದೇ ರೀತಿ ಮಾಡ್ತಾರೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮಸಲ್ ಬೇಸ್ ಅವ್ರದ್ದು ಹೈ ಪ್ರೋಟೀನ್ ಓಟ್ಸ್ಗೆ ಹಾಲು ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ಕೊಂಡು ಸೊ ನಾನು ನಾಷ್ಟ ಮುಗಿಸೋ ಅಷ್ಟರಲ್ಲಿ ಅಮ್ಮ ಪಾಪುನ ಕರ್ಕೊಂಡೋಗಿ ಬಿಸಿಲನ್ನ ಕಾಯಿಸ್ತಾ ಇರ್ತಾರೆ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದು ಪಾಪುಗೆ ಮಸಾಜ್ ಎಲ್ಲ ಮಾಡಿಸಿ ಸ್ನಾನ ಮಾಡ್ಸೋಕ್ಕೆ ರೆಡಿ ಮಾಡ್ತಾರೆ. ಸ್ನಾನ ಮಾಡಿಸೋ ಅಷ್ಟರಲ್ಲಿ ನಾನು ಸಾಂಬ್ರಾಣಿಗೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸೊ ಪಾಪುಗೆ ಸಾಂಬ್ರಾಣಿ ಎಲ್ಲ ಆದಮೇಲೆ ಅವ್ನಿಗೆ ನಿದ್ದೆ ಮಾಡಿಸ್ಬಿಟ್ರೆ ಅವ್ನ ಕೆಲಸ ಮುಗೀತು. ಇವಾಗ ನನ್ನ ಮಸಾಜ್ ಶುರು. ನನಗೆ ತಲೆಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆ ರುಬ್ಬಿರೋ ಪೇಸ್ಟ್ ಎಲ್ಲ ಹಾಕಿ ತಲೆಗೆ ಸ್ನಾನ ಮಾಡಿಸಿದ್ರು ನಮ್ಮಮ್ಮ ಅಷ್ಟರಲ್ಲಿ ಸಾಂಬ್ರಾಣಿಗೆ ರೆಡಿ ಮಾಡಿದ್ರು. ನಾನು ಅದರಲ್ಲೇ ತಲೆ ಕೂದಲೆಲ್ಲ ಒಣಗಿಸ್ಕೊಂಡು ಇದೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಯಶ್ವಿಗೆ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಮ್ಮತ್ತೆ. ಸೊ ಅವಳಿಗೆ ರೆಡಿ ಮಾಡಿಸಿ ಕಳಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ಹೊಟ್ಟೆ ಹಸಿ ಶುರು ಆಯಿತು. 2 ಮೊಟ್ಟೆ ಹಾಕ್ಕೊಂಡು ಅನ್ನ ಸೊಪ್ಪು ಸಾಂಬಾರು ಪಲ್ಯ ಜೊತೆ ತಿಂದು ಒಂದು 10-15 ನಿಮಿಷ ವಾಕಿಂಗ್ ಮಾಡ್ತೀನಿ ಮನೆಯಲ್ಲೇ. 10 ಡೇಸ್ ಆದಮೇಲಿಂದನೇ ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಶುರು ಮಾಡಿದೆ. ಮೂಮೆಂಟ್ ಆದಷ್ಟು ರಿಕವರಿ ಚೆನ್ನಾಗಾಗತ್ತೆ ಅಂತ. ಸೊ ಇನ್ನೇನು ಎಲ್ಲ ಆಯಿತು ಅಂದ್ಬಿಟ್ಟು ಪಾಪು ಮಲಗಿದ್ದಾನೆ, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ನಿದ್ದೆ ಮಾಡೋಕ್ಕೆ ಹೊರಟೆ. ಸೊ ನಿದ್ದೆ ಮಾಡಿ ಎದ್ದೋಳು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದರು. ನೆನ್ನೆ ತಿರುಪತಿಗೆ ಹೋಗಿದ್ರು ಅಂತ ಲಡ್ಡು ತೊಗೊಂಬಂದಿದ್ರು. ಸೊ ಪಾಪು ಜೊತೆ ಅವರು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಹಾಗೆ ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ನೈಟ್ ಡಿನ್ನರ್ಗೆ ಏರ್ ಫ್ರೈಡ್ ಚಿಕನ್ ಜೊತೆಗೆ ಸೇಮ್ ಅನ್ನ ಸಾಂಬಾರು ಪಲ್ಯ ತಿಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಮತ್ತೆ ಸಿಗ್ತೀನಿ.